ಏನ್ ಅರ್ಜುನ್ ಬರ ಕೇಳಿದ್ರು ಫೋನ್ ಮಾಡಿದಲ್ಲ? ಏನಿಲ್ಲ ಮಗ, ನನ್ ತಂಗಿ ಮದ್ವೆ ದಿಢೀರಂತ ಪಿಸ್ ಆಗೋಯ್ತು. ಎಲ್ಲ ಕಡೆ ದುಡ್ಡು ಹೇಳ್ಕೊಂಡಿದೆ, ಎಲ್ಲನೂ ಕೈ ಹಚ್ಬಿಟ್ಟ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಟೆನ್ಷನ್ ಆಗ್ಬಿಟ್ಟೈತೆ. ಅದ್ಕೆ ತಲೆ ಕೆಡ್ಸ್ಕತಿಯಾ? ನಮ್ದು ಚೀಟಿ ಆಯ್ತಲ್ಲ, ಇವತ್ತು ಎತ್ಕೊಳ್ಳೋದ ಬಿಡು. ಹೌದಲ್ವಾ? ಚೀಟಿ ದಿಢೀರಂತ ಹೋಗ್ಬೋದ್ರೆ ಎಷ್ಟು ಹೋಗುತ್ತೋ ಏನೋ. ಏಜೆಂಟ್ ನಮ್ಮ ಹುಡುಗನೆ, ನಿಮ್ದ ಚೀಟಿ ಬಾಗೂರ್ ಹೇಳ್ತೀನಿ, ಯಾರು ಎತ್ಕೊಳಕ್ ಬಿಡಲ್ಲ ಕಣ. ಹ್ಞೂ ಮಗ, ನನ್ಗೂ ಕುಕ್ಕೆ ಬಂದ್ಬಿಟ್ಟದೆ. ಏನಾದ್ರೂ ಆಗ್ಲಿ ಈ ಚೀಟಿ ಬೇಕೇ ಬೇಕು. ನಡಿ ಹೋಗೋಣ. ಚೀಟಿ ನಮ್ದೆ. ಎಂದರೆ ಹಾಲು ಜೇನು ಎಂಬ ಸತ್ಯವನ್ನು ಹುಡುಗನ ಸರಿ ಆಯ್ತು, ಕೂಗಿ. ಸರ್ಕಾರಿ ಬಿಟ್ಟು 5,000, 10,000, 30,000, 35,000, 40,000, 50,000, 70,000, 75,000, 80,000, 80,000, 1 ಲಕ್ಷ, 1,05,000, 1,05,000, 1,50,000, 1,50,000, 1,55,000, 1,55,000, 2 ಲಕ್ಷ, 2,05,000, 2,05,000, 2,25,000, 2,50,000, 2,50,000 ಒಂದ್ ಸಾರಿ, 2,50,000 ಎರಡ್ ಸಾರಿ, 2,55,000, 2,55,000, 2,55,000 ಒಂದ್ ಸಾರಿ, 2,55,000 ಎರಡ್ ಸಾರಿ, 2,55,000 ಎರಡ್ ಸಾರಿ, 2,55,000 ಮೂರ್ ಸಾರಿ. ಕೈ ಬಿಡ್ತಾನೆ. 2,55,000 ಶಿವೊಳಗ ಐತೆ. ಚೆನ್ನಾಗಿದ್ಯಾ? ಏನೋ ಹೋದ್ ತಿಂಗಳು ಚೀಟಿಗೂ ಈ ಚೀಟಿಗೂ 1 ಲಕ್ಷ ಜಾಸ್ತಿ ಹೋಗ್ಬಿಡ್ತಲ್ಲ. ನಾನ್ ಹೇಳಿದ್ರೆ ಕಡಿಮೆ ಆಗಿರೋದ್ರೆ ಇನ್ನೂ ಜಾಸ್ತಿ ಹೋಗ್ಬಿಡ್ರು. ಏನ್ ತಲೆ ಕೆಡ್ಸ್ಕೊಳ ಬಿಡು. ಅವ್ನ ನಂಬೇಡ ನೀನು, ಡಬಲ್ ಗೇಮ್ ಮಾಡ್ತಾವನೆ. ಅವನ ಹೇಳಕ್ಕೆ ಚೀಟಿ ಕಡಿಮೆ ಹೋಗಿದ್ದು, ಇಲ್ಲಾಂದ್ರೆ ಇನ್ನ ಜಾಸ್ತಿ ಹೋಗಿರೋದು ಗೊತ್ತಾ? ಸುಮ್ನಿರಣ ನೀನು. ನೀನ್ ಬರಕ್ಕಿಂತ ಮುಂಚೆ ಅವ್ನ ಏನ್ ಮಾಡ್ದ ಗೊತ್ತಾ? ಮಗ, ಅವ್ರು ಹೆಂಗಾರ ಮಾಡಿ ಚೀಟಿ ಎತ್ಕೊತಾರೆ, ಜಾಸ್ತಿ ಕೂಗಿಸ್ಬಿಡು ಅವ್ರಿಗೆ ಹೇಳ್ತೀನಿ. ಹೌದಾ ಮಗ? ನೀನ್ ಕೂಗು ಮಗ. ನೋಡ್ದಾ ಚೀಟಿ ಹೆಂಗ್ ಕೊಡ್ತು? ಅಲೆ ಒಡೆಯೋ ಜನರೆದುರು ದೇವರೇ ಮರೆಯಾದ. ನಮ್ಮವರು ಅಂತ ನಾವು ಯಾರನ್ನ ನಂಬಿರ್ತೀವೋ ಅವರಿಂದನೇ ನಂಬಿಕೆ ದ್ರೋಹ ಜಾಸ್ತಿ ಆಗೋದು. ಒಂದು ಸರಿ ಅವ್ರನ್ನ ನಂಬೋದ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ.